ರಘು ಎಲ್ರಿಗೂ ಆಗಿದ್ರು ಅವರು ಮಗು, ಮತ್ತೆ ಇಡೀ ಮನೆಗಾಗಿದ್ರು ಅವ್ರ ಅಣ್ಣ. ನಾನು ಕೊನೆಗೆ ಅವ್ರನ್ನ ಅಣ್ಣ ಅಂತಾನೆ ಕರೆದಿದ್ದೀನಿ. ರಘು ಅಣ್ಣ, ಹೋರಾಟಗಾರ್ತಿ, ಛಲಗಾರ್ತಿ ಅಶ್ವಿನಿ. ಅಯ್ಯೋ ಸತೀಶ್ ಅಣ್ಣ, ಏನ್ ಹೇಳಿ ನಿಮ್ ಬಗ್ಗೆ, ಒಂದಾ ಎರಡ ಏನೇನ್ ಹೇಳಿ. ಸೀಸನ್ 12ರ ಸ್ವಯಂ ಘೋಷಿತ ಆಗಿದ್ದಂತಹ, ಈಗ ನಿಜವಾಗ್ಲೂ ಕಪ್ಪನ್ನ ಗೆದ್ದಿರುವಂತಹ ಗಿಲ್ಲಿ. ಪೂರ್ತಿ ಲೈಫ್ನ ನೀವು ಬಿಗ್ ಬಾಸ್ ನಲ್ಲಿ ನೋಡಿದ್ರೆ ಎಷ್ಟು ದಿನಗಳ ಕಾಲ ಇದ್ರೆ ಅಷ್ಟು ದಿನಗಳು ಜೀವಿಸಿದ್ದೀರಿ. ಹೌದು. ಸೊ ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗ್ತೀನಿ, ಒಂದೊಂದು ವರ್ಡ್ ಅಲ್ಲಿ ಏನೇನು ಅನ್ಸುತ್ತೆ ನಿಮ್ಗೆ ಅಂತ. ಓಕೆನಾ? ಫಸ್ಟ್ ಕಾಕ್ರೋಚ್ ಸುದಿ. ಅಯ್ಯೋ ನನ್ನ ಅಣ್ಣ, ಮುದ್ದಿನ ಅಣ್ಣ. ಮಂಜು ಭಾಷಿಣಿ. ಅವರು ತುಂಬ ಬೇಗ ಹೊರಟೋದ್ರು, ಸೊ ಅಷ್ಟು ನಂಗೆ ತಿಳ್ಕೊಳಕ್ಕಾಗಲಿಲ್ಲ. ರಾಶಿಕಾ. ರಾಶಿಕಾ ತುಂಬ ಹಠ, ಅದು ಹಠ ಬಿಟ್ಟರೆ ಒಳ್ಳೆ ವ್ಯಕ್ತಿ. ಮಾಳು. ಮಾಳು ತುಂಬ ತುಂಬ ಒಳ್ಳೆಯವರು. ಸ್ಪಂದನ. ಸ್ಪಂದನ ಅದೊಂಥರ ಕ್ಯೂಟಿ ಪೈ, ಅದು ನಂಗೆ ತುಂಬ ಇಷ್ಟ. ಮಲ್ಲಮ್ಮ. ಮಲ್ಲಮ್ಮ ಒಂಥರ ತಾಯಿನೇ, ಗಟ್ಟಿಗಿತ್ತಿ. ಕರಿಬಸಪ್ಪ. ಅವರು ಆ್ಯಕ್ಚುಲಿ ನಂಗೆ ಜಾಸ್ತಿ ಇಂಟ್ರ್ಯಾಕ್ಷನ್ ಇಲ್ಲ, ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ. ಕಾವ್ಯ. ಕಾವ್ಯ ಹೊಂದಾಣಿಕೆ ಆಗಲೇ ಇಲ್ಲ. ಗಿಲ್ಲಿ. ಗಿಲ್ಲಿ ಬಡವರ ಮಕ್ಕಳು, ಏನು ಬಡವ್ರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳುವಂಥ ಹ್ಯಾಶ್ಟ್ಯಾಗ್ಗೆ ವಿರುದ್ಧವಾಗಿ ಅದನ್ನೇ ಸ್ಟ್ರಾಟಜಿಯಾಗಿ ಬಳಸ್ಕೊಂಡು ಬಿಗ್ ಬಾಸ್ ಸೀಸನ್ 12ರ ಸ್ವಯಂ ಘೋಷಿತ ಆಗಿದ್ದಂತಹ, ಈಗ ನಿಜವಾಗ್ಲೂ ಕಪ್ಪನ್ನ ಗೆದ್ದಿರುವಂತಹ ಗಿಲ್ಲಿ. ಜಾನ್ವಿ. ಜಾನ್ವಿ ನನ್ನ ಜಾನು. ಧ್ರುವಂತ್. ಧ್ರುವಂತ್ ನನ್ನ ಮಗ, ಸೊ ತುಂಬ ಇಷ್ಟ ಆಗ್ತಾನೆ ಅವ್ನು ನನಗೆ. ಚಂದ್ರಪ್ರಭಾ. ಚಂದ್ರಣ್ಣ ಅವರು ಚೆನ್ನಾಗಿ ಇನ್ನೂ ಆಟ ಆಡಿದರೆ ಗಿಲ್ಲಿನ ಮೀರಿಸ್ಬೋದಾಗಿತ್ತು, ಬಟ್ ಅವರು ಆಡಲಿಲ್ಲ. ಧನುಷ್. ಧನುಷ್ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಸೈಲೆಂಟಾಗಿ ಇದ್ಬಿಟ್ರು, ಸೊ ಸೈಲೆಂಟ್ ಸ್ಟಾರ್. ಸತೀಶ್. ಸತೀಶಣ್ಣ, ಅಯ್ಯೋ ಸತೀಶಣ್ಣ, ಏನು ಹೇಳಿ ನಿಮ್ಮ ಬಗ್ಗೆ, ಒಂದಾ ಎರಡ ಏನೇನು ಹೇಳಿ. ನೆಕ್ಸ್ಟ್ ಆಶ್. ಆಶ್ ತುಂಬ ಬೇಗ ಹೋದರು, ಸೊ ಐ ಥಿಂಕ್ ತುಂಬ ಫಿಸಿಕಲಿ ಅವ್ರು ಸ್ಟ್ರಾಂಗ್ ಇದ್ರು ಅನ್ಸುತ್ತೆ, ಬಟ್ ಅವ್ರು ಪೋಟ್ರೆ ಮಾಡೋಕ್ಕೆ ಟೈಮ್ ಪಾಪ ಅವ್ರಿಗೆ ಸಿಗಲಿಲ್ಲ ಅವಕಾಶ. ಅಭಿಷೇಕ್. ಅಭಿನೂ ಒಂಥರ ನನಗೆ ಆ ಮಗನ ಫೀಲೇ ಕೊಡ್ತಾ ಇದ್ದ. ಅಭಿ, ಸೂರಜ್, ಧ್ರುವಂತ್. ಓಕೆ. ರಕ್ಷಿತಾ. ನನ್ನ ಫೇವ್ರೆಟ್. ಆ್ಯಂಡ್ ಕೊನೆಯಲ್ಲಿ ಆ ಕ್ಷಣದಲ್ಲಿ ನಾನು ಅವಳನ್ನ ಅಪ್ಕೊಂಡಾಗ ನನ್ನನ್ನು ಕಣ್ಣೀರು ಹಾಕಿ ಕಳಿಸ್ಕೊಟ್ಟಿದ್ದ ಅವಳೇನೆ. ಐ ಲವ್ ಹರ್. ಅಮಿತ್ ಚಟ್ಪಟ್ ಪಟಾಕಿ, ಬಟ್ ಅಲ್ಲಿ ಮಾತೇ ಆಡಲಿಲ್ಲ, ಅವ್ರು ಜುಪ್. ಸೊ ರಘು ಎಲ್ರಿಗೂ ಆಗಿದ್ರು ಅವರು ಮಗು, ಮತ್ತೆ ಇಡೀ ಮನೆಗಾಗಿದ್ರು ಅವ್ರ ಅಣ್ಣ. ನಾನು ಕೊನೆಗೆ ಅವ್ರನ್ನ ಅಣ್ಣ ಅಂತಾನೆ ಕರೆದಿದ್ದೀನಿ. ರಘು ಅಣ್ಣ. ಕರೆಗೆ ಇಷ್ಟ ಇಲ್ಲ ಅಂತಿದ್ರೆ. ಇಲ್ಲ, ರಘು ಅಣ್ಣ. ರಿಷಾ. ಶಿ ವಾಸ್ ಅ ಸ್ಟ್ರಾಂಗ್ ಕಂಟೆಂಡರ್, ಬಟ್ ಒಂಚೂರು ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಯಿತು. ಸೂರಜ್ ಮಗ. ಅಶ್ವಿನಿ ಗೌಡ. ಹೋರಾಟಗಾರ್ತಿ, ಛಲಗಾರ್ತಿ ಅಶ್ವಿನಿ. ಎಸ್. ಸಿನಿಮಾ ಆಯಿತು, ಸೀರಿಯಲ್ ಆಯಿತು, ಸೊ ರಿಯಾಲಿಟಿ ಶೋನು ಕೂಡ ಆಯಿತು. ವಾಟ್ ನೆಕ್ಸ್ಟ್? ಏನು ಮಾಡ್ತಾರೆ? ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಹೇಳಿ? ಏನು ಮಾಡ್ತಾರೆ? ಈಗ ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ರಿಯಾಲಿಟಿ ಶೋ. ಈಗ ಎಂಟರ್ಟೈನ್ಮೆಂಟ್ ಕೊಟ್ಟಾಗ ಒಂದು ಫೇಸ್ ಅಶ್ವಿನಿ ಗೌಡ ಈ ಥರ ನಾವು ನೋಡಿದ್ದೀವಿ, ಹೋರಾಟಗಾರ್ತಿಯು ಕೂಡ ನಾವು ನೋಡಿದ್ದೀವಿ. ನೆಕ್ಸ್ಟ್ ಇದಾಯಿತು ಅಂದಮೇಲೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ಬಂದಾಗ ಯಾವುದನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿವರೆಗೂ ನನ್ನ ಮನೆಯವ್ರು ನನಗೆ ಫೋನೇ ಕೊಟ್ಟಿಲ್ಲ. ಹೊರಗಡೆ ಪ್ರಪಂಚದಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದು ನಾನು ಫಸ್ಟ್ ತಿಳ್ಕೊಬೇಕು, ಒಂದು ಸ್ವಲ್ಪ ಪ್ರೋಸೆಸ್ ಮಾಡೋಕ್ಕೆ ನನಗೆ ಟೈಮ್ ಬೇಕು. ಬಟ್ ಏನೇ ಆದರೂ ಛಲ ಮಾತ್ರ ನಾನು ಬಿಡಲ್ಲ, ಯಾಕೆಂದರೆ ಕಲ್ಲು ಯಾವುದಕ್ಕೆ ಹೊಡಿತಾರೆ ಹೇಳಿ ಅಲ್ವಾ? ಸೊ ಅಷ್ಟೇ. ಸೊ ಹಾಗಾಗಿ ಯಾವುದನ್ನು ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಮತ್ತೊಮ್ಮೆ ಇನ್ನೊಂದು ಅವಕಾಶ, ಇನ್ನೊಂದು ಮರುಜನ್ಮ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಬಿಗ್ ಬಾಸ್ ನನಗೆ ಅಷ್ಟು ಕೊಟ್ಟಿದೆ. ಸುದೀಪ್ ಅಣ್ಣ ಒಂದು ಗುರುವಿನ ಸ್ಥಾನದಲ್ಲಿ ನಿಂತು ನಮ್ಗೆ ಅಷ್ಟು ತಿದ್ದಿದ್ದಾರೆ. ಅವೆಲ್ಲವನ್ನ ಇಟ್ಕೊಂಡು ಬಿಗ್ ಬಾಸ್ಗೆ ಅಫ್ಕೋರ್ಸ್ ನಾನು ಇಲ್ಲಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಬಿಗ್ ಬಾಸ್ ಆ್ಯಂಡ್ ದ ಎಂಟೈರ್ ಟೀಮ್, ನಮ್ಗಂಥ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ. ಇಲ್ಲಿಂದ ಇನ್ನೊಂದು ಪ್ರಯಾಣನೇ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಮೇ ಬಿ ಫ್ರಮ್ ಹಿಯರ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಹಿಸ್ಟ್ರಿ ಅನ್ಸುತ್ತೆ. ಶಾರ್ಟ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರ. ಸೊ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್. ಯಶ್ವಂತ್, ಥ್ಯಾಂಕ್ ಯು.